ಕಾಯ್ಬೇಕೇನಾ? ಇವ್ರು ಗೈಸ್ ಆಟೋ ಓಡಿಸೋದು ನೋಡಿ ಗೈಸ್, ಹಿಂಗ್ ಡ್ರಿಫ್ಟ್ ಹೊಡಿತಾರೆ ಗೈಸ್ ಅನ್ಕೊಂಡಿಲ್ಲ. ಸೊ ಗೈಸ್ ಇವಾಗ ನಮ್ಮ ಬಾಯ್ಸ್ ಎಲ್ಲ ಬಂದಾಯ್ತು. ಗೈಸ್ ಮತ್ತೊಮ್ಮೆ ಲಿಖಿತ್ ತಲೆ ಸಿಕ್ತು. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ನಾನು ನಿಮ್ಮ ಪ್ರೀತಿಯ ಮನೆ ಮಗ ರಂಜು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಈ ಬ್ಲಾಗ್ ಮಾತ್ರ ನನ್ನ ಮೋಸ್ಟ್ ಫೇವ್ರೆಟ್ ಬ್ಲಾಗ್ ಆಗಿರುತ್ತೆ. ಇಷ್ಟು ದಿನದಲ್ಲಿ ಮಾಡಿರೋದ್ರಲ್ಲಿ ಇದೇ ನನ್ನ ಮೋಸ್ಟ್ ಫೇವ್ರೆಟ್ ಬ್ಲಾಗ್ ಆಗಿರುತ್ತೆ. ಯಾಕೆಂದರೆ ಅಷ್ಟು ಫೇವ್ರೆಟ್ ಮೂಮೆಂಟ್ಸ್ಗಳಿದೆ ಇವತ್ತು. ಹಾಗೆ ಫೇವ್ರೆಟ್ ಪರ್ಸನ್ಸು, ಫೇವ್ರೆಟ್ ಮೂಮೆಂಟ್ಸು, ಹಾಗೆ ಫೇವ್ರೆಟ್ ಮೆಮೊರೀಸ್ ಎಲ್ಲ ರೀಕ್ರಿಯೇಟ್ ಆಗುತ್ತೆ. ಸೊ ಇದು ಯಾವುದು ಏನು ಅಂತ ನಿಮಗೂ ಗೊತ್ತಾಗಬೇಕಿದ್ರೆ ಈ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗೋದು. ಸೊ ಈ ಬ್ಲಾಗ್ ಸಖತ್ ಎಂಜಾಯ್ ಆಗಿರುತ್ತೆ, ಮೀನ್ಸ್ ಸಖತ್ ಮಜಾ ಕೂಡ ಕೊಡುತ್ತೆ. ಸೊ ನೋಡಿ ಎಂಜಾಯ್ ಮಾಡಿ. ಸೊ ಯಾರ್ಯಾರು ಸಿಗ್ತಾರೆ, ಯಾರನ್ನ ಮಾತಾಡಿಸ್ತೀವಿ ಅಂತ ಕಂಪ್ಲೀಟ್ ಬ್ಲಾಗಲ್ಲಿ ನೋಡಿ. ಸೊ ವೆಡ್ ಆ್ಯಂಡ್ ವಾಚ್. ಸೊ ಗೈಸ್, ಈ ಪ್ಲ್ಯಾನ್ ಮಾತ್ರ ಎಷ್ಟೋ ವರ್ಷಗಳಿಂದ ಆಗದೆ, ಮೀನ್ಸ್ ಎಷ್ಟೊಂದು ತಿಂಗಳುಗಳಿಂದ ಪ್ಲ್ಯಾನ್ ಮಾಡಿ ಫ್ಲಾಪ್ ಆಗಿ ಸೊ ಫೈನಲಿ ಇದನ್ನು ನಾವು ಇವತ್ತು ಅರೇಂಜ್ ಮಾಡಿದ್ದೀವಿ. ಸೊ ಇದನ್ನು ಅರೇಂಜ್ ಮಾಡಿ ಸಕ್ಸಸ್ಫುಲ್ಲಾಗಿ ಮಾಡಿಕೊಡ್ತಾ ಇರೋ ನಮ್ಮ ಎಲ್ಲರಿಗೂ ಥ್ಯಾಂಕ್ ಯು. ಕಷ್ಟಪಡ್ತಾವನೆ ನಮ್ಮ ಹುಡುಗ ನೋಡಿ, ಎಲ್ಲ ಕ್ರೆಡಿಟ್ಸ್ ಇವನ್ಗೆ. ಚಡ್ಡಿ ಹಾಕೊಂಡು ಮುಳ್ಳು ಹಿಂಗೆ ಅಂದಿದ್ರೆ ದಿವ್ಯನ್ ಕರ್ಕ ಬರುವೆ ನಾನು. ಹೋಗಿದ್ದೆ ಅಲ್ಲ ಅಪ್ಪಿ ಮಕಾಯಿ ಗೈಸ್, ಇಲ್ಲಿ ಏನೋ ಒಂದು ಬರ್ದವ್ರೆ. ಮೂರನೇದು ಅಜ್ಜಿ ಮನೆ ಕಾಯಿ. ಕಾಯ್ಬೇಕೇನಾ? ಕಾಯಿ ಬೇಡ, ಇನ್ನೊಂದ್ಸತ ಹೇಳೋ. ಇಲ್ಲ ತಗೊಳ್ಳಿ, ಆಯ್ತು 1.5 kg ಆಯ್ತು. ಸೌತೆಕಾಯಿ ಹೆಂಗ್ ಖಾಲಿ ಆಯ್ತಿದೆ? ಸೌತೆಕಾಯಿ ಹೆಂಗೋದ್ರು? ಇವನೇ 1 kg ತಿಂತೀಯ? ತಿನ್ನಕ್ ಬೇಡವತ್ತಕ್ಕಲ್ಲ, 100 ಗ್ರಾಮ್ ಬೇಡ, 50 ಗ್ರಾಮ್ ಬೇಕಾ, 30 ಗ್ರಾಮ್ ಬೇಕಾ? The next day. ಇವಾಗ ಹರ್ಷ ಅವರು ಬಂದಿದ್ದಾರೆ. ಬೆಂಗಳೂರು ರಿಟರ್ನ್ಸ್ ಹರ್ಷ. ಆರ್ಮಿ ಇವ್ರು ಗೈಸ್ ಆಟೋ ಓಡಿಸೋದು ನೋಡಿ ಗೈಸ್, ಹಿಂಗ್ ಡ್ರಿಫ್ಟ್ ಹೊಡಿತಾರೆ ಗೈಸ್ ಅನ್ಕೊಂಡಿಲ್ಲ. ಇವಾಗ ಇವರು ಆಟೋ ಡ್ರೈವಿಂಗ್ ಸ್ಕಿಲ್ ತೋರಿಸ್ತೀವಿ ಈಗ ನೋಡಿ. ಗೈಸ್ ಇವಾಗ ಸ್ಟೋವ್ ಎಲ್ಲ ತಗೊಂಡು ಹೋಗ್ತಾ ಇದೀವಿ. ಈಗ ನಮ್ಮ ವಾಯ್ಸ್ ಮನೆಗೆ ಹೋಗಿ ಈಗ ಪಾತ್ರೆ ಎತ್ಕೊಳಕ್ ಹೋಗ್ತೀವಿ. ನಮ್ಮ ಮುಳ್ಳು ನೋಡಿ ಎಷ್ಟು ಕಷ್ಟಪಟ್ಟವನೆ, ಬೆನ್ನೆಲ್ಲ ಸೌತ್ ಇಸ್ಕೊಂಡು ಕೆಲಸ ಮಾಡವನೆ. ದೇವ್ರ ಸುರ್ಸಿ ಬೆನ್ನರ್ಕ ಕೆಲಸ ಮಾಡಿರೋದು. ನೋಡಿ ನಮ್ಮ ಮುಳ್ಳು ಎಷ್ಟು ಕಷ್ಟಪಡ್ತಾ ಇದ್ದಾನೆ. ಎಲ್ಲ ನಾನೇ ಮಾಡಿದ್ರೆ ಹೆಂಗ್ರ? ಏನು ಮಚೆ ಏನ ಅಂದ್ರೆ ಎಲ್ಲ ನಾನೇ ಮಾಡಿದ್ರೆ ನೀವು ಇದು ಮಾಡಬೇಕು. ನನಗಿದ್ರ ಒಂಥರ ಸಂತೋಷ. ಸಹಾಯ ಮಾಡ್ತೀನಿ, ಬೇಡ ಸಹಾಯನೇ ಬೇಡ ಅಂತವ್ರು ಇವರು. ಇದೆ ನೋಡಿ ಹೋಮ್ ಸ್ಟೇ. ಸೊ ನಮಗೆ ಚಿಕನ್ ಇರೋದು 11ಗೆ, ಬರುವ 11:15 ಅಷ್ಟಲ್ಲಿ. A few moments later. ಟ್ರಿಪ್ಪು ಇವರು ಎಕ್ಸ್ಟ್ರಾ ರೌಂಡ್ ಹೊಡ್ಸಿದ್ದಾರೆ. ನಾನು ಇವಾಗ ₹1 ಕೋಟಿ ಕೊಡಲೇಬೇಕು ನನಗೆ ಬಾಡಿಗೆ. ಸೊ ಗಾಯ್ಸ್, ಇವಾಗ ಐಟಮ್ ಎಲ್ಲ ಇಳಿಸಿ ಈಗ ಮನೆಗೆ ಬಂದಾಯಿತು. ಸೊ ಈಗ ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಆಮೇಲೆ
ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಎಲ್ಲರನ್ನೂ ಕರ್ಕೊಂಡು ಹೋಗುವ. 1 hour later. ಗೈಸ್ ಫೈನಲಿ ನಾವು ಹೋಮ್ ಸ್ಟೇಗೆ ರೀಚ್ ಆಗೈತು. ಸೊ ಇವಾಗ ಯಾರ್ಯಾರಿದ್ದಾರೆ ನೋಡಿ, ನಮ್ಮ ಹರ್ಷ, ಲಿಖಿತ್, ಎಡಿಟರ್ ಬೀಪ್, ಸಾಗರ್. ಸೊ ಇನ್ನೂ ಬರೋರಿದ್ದಾರೆ. ಸೊ ಒಳಗಡೆ ಎಲ್ಲ ಇದ್ದಾರೆ, ಬೇಡ ಆಮೇಲೆ ತೋರಿಸ್ಕೊಡ್ತೀನಿ ಆಮೇಲಿಂದ. ಸೊ ವೇಟಿಂಗ್ ವಾಚ್. ಮನೋಜ್, ನಮ್ಮ ಸಂಜಯ್, ಮಚ್ಚಿ ಹೇಳ ಸಬ್ಸ್ಕ್ರೈಬರ್ಸ್ಗೆ. ಸೊ ಗೈಸ್ ಇವಾಗ ನಮ್ಮ ಬಾಯ್ಸ್ ಎಲ್ಲ ಬಂದಾಯ್ತು. ಹರೀಶ್ ಬಂದಿದ್ದಾರೆ. ನಮ್ಮ ಅಣ್ಣ ಬಂದ ಕಟ್ರಿ ಅಣ್ಣ. ಗೈಸ್ ಇವಾಗ ಕಬಾಬ್ ಮಿಕ್ಸ್ ಮಾಡೋಕ್ಕೆ ಐಟಮ್ಸ್ ತಗೋಕ್ಕೆ ಹೋಗ್ತಾ ಇದ್ವಿ. ಸೊ ಈಗ ಹೋಗಿ ಕಬಾಬೆಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ತಿನ್ನುವ. ಗೈಸ್ ಪಾತ್ರೆ ಶಿಫ್ಟ್ ಮಾಡ್ತೀನಿ. ನಿನ್ನ ಮಗ ಅದು ಹೊಡಿತೀನಿ ಅದೇ ಇದು ಮತ್ತೆ ಆಫ್ ಮಾಡ್ತಾ. ಸೊ ಗೈಸ್ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಆಟಾಡ್ತಾ ಇದ್ದಾರೆ. ತೋರಿಸ್ತೀನಿ, ಶರತ್ ಕರೆಂಟ್ ಆಡ್ತಾ ಇದ್ದಾರೆ ಅವರು. ತೋರಿಸ್ತೀನಿ. ಅಲ್ಲೇ ನೋಡ್ತೀನಿ ಹೆಂಗೆ ಜಗಳ ಆಡ್ತವ್ರೆ. ಹರ್ಷ ಅದೇನೋ ಕರ್ಬೇವು ಸೊಪ್ಪು ಬಿಡಿಸಿ. ಒನ್ ಮೋರ್ ಅನ್ಬೇಕು. ಶೆಫ್ ಅಮಿತಪ್ಪ ಶೆಫು. ಗೈಸ್ ಒಂದು ಪ್ಯಾಂಟ್ ಏನೋ ಗಲೀಜಾಗಿ ಬಿಟ್ಟೈತೆ. ಡ್ರೆಸ್ ಚೇಂಜ್ ಮಾಡ್ಬೇಕು, ಆಗಲ್ಲ. ನಾವಮ್ಮ ಕೆರಾ ಕಿತ್ಕೊಂಡು ಬಿಡ್ತಾರೆ. ಡ್ರೆಸ್ ಚೇಂಜ್ ಮಾಡಲಿಲ್ಲ ಅಂದರೆ ಡ್ರೆಸ್ ಚೇಂಜ್ ಮಾಡ್ಕೊಬೇಕು. ಸೊ ಗೈಸ್ ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಬಂದಿದ್ದೀವಿ. ಅಡೇ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಯ್ತವ್ರೆ ಸ್ವಿಮ್ಮಿಂಗ್. ಚಿನ್ನು ಏನಾಗಲ್ಲ. ಕಮಾನ್ ರೆಡಿ. ಗೈಸ್ ಇವಾಗ ಕೇಕ್ ಕಟಿಂಗ್ ಟೈಮು ನೋಡಿ. ಕೇಕ್ ಮೊಟ್ಟೆ ತಲೆ ನಂಗೆ, ಮುಳ್ಳಿ ತಲೆ ಅವನಿಗೆ. ಮೊಟ್ಟೆ ತಲೆ ಅವನಿಗೆ, ಮುಳ್ಳಿ ತಲೆ ನಂಗೆ. ಅಲ್ಲ ಕಲ್ತ ಕೆಟ್ಟ ಮಾತು. ನಾನೇ ತಿನ್ಬಿಡ್ತೀನಿ. ಗೈಸ್ ಲಿಖಿತ್ ಗೈಸ್ ಮತ್ತೊಮ್ಮೆ ಲಿಖಿತ್ ತಲೆ ಸಿಕ್ತು. ಸೊ ಬರೀ ಲಿಖಿತ್ ತಲೆನ ತಿನ್ನುವ. ಸಂಜೆ ನೋಡಿ ಹೆಂಗ್ ತಿಂತವನೆ. ಊಟ ಆಗ್ತಾರೆ, ಊಟಕ್ಕೆ ಕೂತಿರಾಕ್ ತಿಂತವನೆ. ನಿಮ್ದು ನೀವ್ ಯಾವ ವಂಶದವ್ರು? ಅಲ್ಲ ನೀವು
ಕಟ್ ಮಾಡಲ್ಲ ಬೇಡ. ಯಾರಲ್ಲ ಅವಳು ಹುಡುಗಿ ದೇವತಾರ ಅವಳೆ ಹುಡುಗಿರೇ ಅವರೇ ಕೇಕ್ರಿ. ಇಲ್ಲಿ ನೋಡಿ, ಈ ಕೇಕ್ ಹುಡುಗಿರೇ ಅವರೇ. ಅದಕ್ಕೆ ಅದು ತಿಂದಿಲ್ಲ, ಇದು ತಗೊಂಡಿದ್ದೀನಿ. ತಿನ್ನು ಮತ್ತೆ. Much later. ಅಮಿತ್ ಚಾಪ್ ಸಾಕಳ ಅಲ್ವಾ ಕಳಪ್ಪ. ನಿಂದೇನೋ ಕಬಾಬ್ ತಿನ್ನಪ್ಪ. ಕಬಾಬ್ ಓ ಹಿಂಡ್ತವನೆ ಸಂಜೆ ಹಿಂಡ್ತವನೆ. ಕಬಾಬು ತುಂಬಾ ಚೆನ್ನಾಗಿದೆ. ಹೆಂಗೆ ಸಮಾಚಾರ? ಈರುಳ್ಳಿ ತಿನ್ಬಾರ್ದು. ನಾನ್ ತಿಂದ್ರೆ ಹಾಯ್ ಬಾಯ್ಸ್, ಹಾಯ್ ಗೈಸ್. ಅಲ್ಲಿ ಕಬಾಬ್ ಎಷ್ಟಲಾ ಇದು ಮಾಡ್ತೀವಿ. ಎಡಿಟರ್ ಇದನ್ನ ಯಾವುದೇ ಕಾರಣಕ್ಕೂ ಬೀಪ್ ಆಗ್ತಾರೆ. ಬಿಸ್ಕೆಟ್ ನಾನ್ ತಗೋತೀನಿ. ಓಕೆ. ಅವ್ನ ಹೆಸರು ಹಾಲು ಕೊಡ್ತಾ ಸಂದಿಗೆ ಹೇಳ್ಬಿಟ್ಟು. ಸುದೀಪು ನೋಡಕ್ಕಾಗದೆ, ನಗಕ್ಕಾಗದೆ, ಅಳಕ್ಕಾಗದೆ. ಮಧ್ಯಾಹ್ನ ಆದ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಒಂದ್ ಸಮೇತ ವಾಟರನು. ದಿವ್ಯಾ ಬಾಲ್ ತೊಳೆದ್ಬಿಟ್ಟು ನೀರ್ಗೆ ಹಾಕು. ರಂಜನ್ ಸೊ ಲಿಖಿತ್, ಈಗ ನೀವು ಏನ್ ಹೇಳ್ತೀರಾ ಈ ಈವ್ನಿಂಗ್ ಬಗ್ಗೆ? ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಎಲ್ಲೊಬ್ಬರು ಹೋಗ್ಬಿಟ್ಟು ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಜಾದುಮಂಗಲ್ನ ನಿನ್ನೆ ಸಂಜೆ ಕರೆದಿದ್ದು, ಒಂದು ಸಂಜೆ ಕರೆಗೆ ಹೋಗ್ಬಿಟ್ಟು ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅಲ್ಲಿ ನೋಡಿ, ಅಲ್ಲೊಬ್ಬ ಹುಚ್ಚ ಇರ್ತಾನೆ, ಬಾಲ್ನ ನೀರಿಗೆ ಹಾಕ್ತಾನೆ, ಆದ್ರೂ ನೀರಲ್ಲಿ ತೊಳಿತಾನೆ. ನೀರಲ್ಲಿ ಕಾಲೆಲ್ಲ ಶೆಟ್ರಗ ಬಿಟ್ಟಿದೆ, ಸಾಗರದ ಕ್ಯಾಂಪ್ ಆಗಿದೆ ಗೈಸ್. ನೀರು ಬರ್ತಾ ಇದೆ. ಕೇಳಕ್ಕೆ ಯಾರು ಸೊ ಗೈಸ್, ಇವಾಗ ಎಲ್ಲ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಲಾಸ್ಟ್ಗೆ ಈಗ ನಮ್ಮ ಫ್ರೆಂಡ್ಸ್ಗೆಲ್ಲ ಒಂದು ಸರ್ಪ್ರೈಸ್ ವಿಡಿಯೋ ಇದೆ, ಅದನ್ನು ತೋರಿಸಿ ಐಸ್ ಕ್ರೀಮ್ ತಿನ್ಕೊಂಡು ಹೋಗುವ. Due to unavailability of spoons, we are using hands. ಇಷ್ಟೊತ್ತು ತಿಂದಲ್ಲ ಮಚ್ಚಿ ಅಂತೇನು ವಿಡಿಯೋ ಮಾಡ್ಕೊ. ನಾವು ಮಾಡಿರೋ ತಿನ್ಬೇಕಾರೆ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ತುಂಬಾ ಧನ್ಯವಾದಗಳು ಬಂದಿದ್ದಕ್ಕೆ. ತುಂಬಾ ಧನ್ಯವಾದಗಳು ಬಂದಿದ್ದಕ್ಕೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಬಂದಿದ್ದಕ್ಕೆ ನಿಮ್ ಟೈಮ್ಸ್ ಏನೇ ಇದ್ರು, ಆಚೆ ಕೆಲಸ ಎಲ್ಲ ಇದ್ರು ಫ್ರೀ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬಾ ಕೆಲಸ ಇತ್ತು, ರಜಾಕ ಬಂದಿಲ್ವಾ?
ನಂಗೆ ತುಂಬಾ ಇಂಪಾರ್ಟೆಂಟ್ ರಿಯಲ್ ಎಸ್ಟೇಟ್ ಅದ್ರ ಬಗ್ಗೆ ಅವನು ಅದನ್ನ ಬಿಟ್ಟು ಎಲ್ಲ ಈಗ 9,000 ಸ್ಕ್ವೇರ್ ಫೀಟ್ 9,000 ಡೀಲ್ ಮಾಡಿದ ಅದೆಲ್ಲ ಬಂದಿರೋದು ಫೋಕಸ್ ಆನ್ ಇಷ್ಟು 50,000 ಲಾಸ್ಟ್ ಮಾಡ್ಕೊಂಡ್ ಬಂದ ನೀವು ಹುಡುಗ. ಸೊ ಗಾಯ್ಸ್ ಫೈನಲಿ ದ ಡೇ ಈಸ್ ಎಂಡ್. ಒಂದು ಕಡೆ ಖುಷಿನೂ ಇದೆ, ಒಂದು ಕಡೆ ಬೇಜಾರು ಕೂಡ ಇದೆ. ಸೊ ಹಾಗೆ ಅಂದರೆ ಬೆಳಗ್ಗೆಯಿಂದ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರ ಜೊತೆನೂ. ಸೊ ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ವಿ. ಸೊ ಫೈನಲಿ ಎಲ್ಲರೂ ಅವ್ರವ್ರ ಮನೆಗೆ ಹೋಗಲೇಬೇಕು. ಗೈಸ್ ಏನು ಹೇಳೋದು ಅಂತ ಗೊತ್ತಾಗ್ತಾಯಿಲ್ಲ. ಸೊ ಮತ್ತೆ ಯಾವಾಗ ಸಿಗ್ತೀವಿ ಗೊತ್ತಿಲ್ಲ, ಬಟ್ ಇವತ್ತು ಸಿಕ್ಕಿದ್ವಿ, ಎಲ್ಲ ಎಂಜಾಯ್ ಮಾಡಿದ್ವಿ, ದಟ್ಸ್ ಆಲ್. ಸೊ ಈ ವಿಡಿಯೋ ಮುಖಾಂತರ ಯಾರ್ಯಾರಲ್ಲಿ ಅಟೆಂಡ್ ಆಗಿದ್ರಿ ಅವ್ರಿಗೆಲ್ಲ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಥ್ಯಾಂಕ್ ಯು ಹೇಳ್ತೀನಿ. ಏಕೆಂದರೆ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಆಲ್, ಎಲ್ಲರಿಗೂ ಥ್ಯಾಂಕ್ ಯು ಇಷ್ಟು ಹೇಳ್ಬೋದು ಅಷ್ಟೇ ನನ್ನ ಕಡೆಯಿಂದ. ಸೊ ನೆಕ್ಸ್ಟು ಆದಷ್ಟು ಬೇಗ ಸಿಗುವ ಅಂತ ಹೇಳ್ತಾ, ಸೊ ಹಾಗೆ ಗೈಸ್ ಇವಾಗ ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಆಯಿತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ಐಕಾನ್ ನೋಡಿ ಅಂತ ಮಾತ್ರ ಮರಿಬೇಡಿ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಬೈ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.